ನಮಸ್ಕಾರ ವೀಕ್ಷಕರೇ. ಗಣರಾಜ್ಯೋತ್ಸವ ಕಾರ್ಯಕ್ರಮಗಳು ಭಾರತೀಯ ಸಂಪ್ರದಾಯದಂತೆ ಬಹಳ ಅದ್ದೂರಿಯಾಗಿ ನೆರವೇರಿದ್ದಾಯಿತು. ಆದ್ರೆ ಈ ಕಾರ್ಯಕ್ರಮ ಈಗ ಹೊಸ ಜಟಾಪಟಿಗೆ ದಾರಿ ಮಾಡಿಕೊಟ್ಟಿದೆ. ಒಂದು ಕಡೆ ಕೈ ನಾಯಕರು ನಮ್ಮ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿಯನ್ನ 3ನೇ ಸಾಲಲ್ಲಿ ಕೂರಿಸ್ಬಿಟ್ರು, ಅವರನ್ನ ಮೊದಲನೇ ಸಾಲಲ್ಲಿ ಕೂರಿಸ್ಬೇಕಿತ್ತು, ಇದೆಂತ ಘೋರ ಅನ್ಯಾಯ ಅಂತ ಆರೋಪಿಸೋ ಹೊತ್ತಲ್ಲಿ ಬಿಜೆಪಿ ಹೊಸ ಆರೋಪ ಮಾಡ್ತಾ ಇದೆ. ಈಶಾನ್ಯ ರಾಜ್ಯಗಳ ಸಂಪ್ರದಾಯದಂತೆ ಶಾಲ್ ಅಥವಾ ಗಮೋಸ ಧರಿಸೋದಕ್ಕೆ ರಾಹುಲ್ ನಿರಾಕರಿಸಿದ್ದಾರೆ. ಇದು ಈಶಾನ್ಯ ರಾಜ್ಯಗಳಿಗೆ ಮಾಡಿದ ಅಪಮಾನ. ಇಂಥ ನಿರ್ಲಕ್ಷ್ಯಗಳು ಅಲ್ಲಿಯ ಜನರ ಭಾವನೆಗೆ ಧಕ್ಕೆ ತರುತ್ತೆ ಅಂತ ಬೊಟ್ಟು ಮಾಡ್ತಾ ಇದ್ದಾರೆ. ರಾಹುಲ್ ನಡೆ ಈಗ ಹಲವು ಚರ್ಚೆಗಳಿಗೂ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಜಟಾಪಟಿ ಮುಂದುವರೆದಿದ್ದು, ಸೀಟ್ ಶೇರಿಂಗ್ ವಿಚಾರ ಇಬ್ಬರನ್ನೂ ಅಧಿಕಾರದಿಂದ ದೂರ ಇಡುತ್ತಾ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ರಾಜಕೀಯದಲ್ಲಿ ರಾಹುಲ್ ಗಾಂಧಿ ಗೆಲುವಿಗಿಂತ ಹೆಚ್ಚಾಗಿ ವಿವಾದಗಳ ಮೂಲಕವೇ ಗುರುತಿಸಿಕೊಳ್ತಾರೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಇತ್ತೀಚೆಗೆ ಈಶಾನ್ಯ ರಾಜ್ಯಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗುರಿಯಾಯಿತು. ಕಾರಣ ಏನಂದ್ರೆ, ಈಶಾನ್ಯ ರಾಜ್ಯಗಳನ್ನ ಬೇರ್ಪಡಿಸೋ ವಿದೇಶಿ ಹುನ್ನಾರ ಬಾಂಗ್ಲಾ ಮೂಲಕ ನೇರವಾಗಿ ರಿವೀಲ್ ಆಗ್ತಾ ಇದ್ರೆ, ಭಾರತದಲ್ಲಿ ಸದ್ಯ ಜೈಲಲ್ಲಿರೋ ದುಷ್ಕರ್ಮಿಗಳ ಬಾಯಲ್ಲೂ ಈಶಾನ್ಯ ರಾಜ್ಯಗಳನ್ನ ಬೇರ್ಪಡಿಸೋ ವಿಚಾರ ಬಂದಿತ್ತು. ಆ ದುಷ್ಕರ್ಮಿಗಳಿಗೆ ಕೆಲ ರಾಜಕೀಯ ಪಕ್ಷಗಳ ಬೆಂಬಲ ಇರೋದ್ರಿಂದ ಈಶಾನ್ಯ ರಾಜ್ಯಗಳನ್ನ ಬೇರ್ಪಡಿಸೋದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಜನರ ಅರಿವಿಗೆ ಬಂದಿತ್ತು. ಈ ಹುನ್ನಾರದ ನಡುವೆ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಈಶಾನ್ಯ ರಾಜ್ಯಗಳ ಥೀಮ್ ಇರಿಸಿದ್ದು ಈ ವಿಭಜನೆ ಮನಸ್ಥಿತಿಗೆ ಕೊಟ್ಟ ಹೊಡೆತದಂತಿತ್ತು. ಈಶಾನ್ಯ ರಾಜ್ಯಗಳು ಯಾವತ್ತಿದ್ರೂ ಭಾರತದ್ದೇ ಅಂತ ಪುನರುಚ್ಚರಿಸಿದಂತಿತ್ತು. ಈ ವಿಚಾರದಲ್ಲೇ ರಾಹುಲ್ ಈಗ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿರೋದು. ಈಶಾನ್ಯ ರಾಜ್ಯಗಳ ಸಂಪ್ರದಾಯದಂತೆ ಎಲ್ಲಾ ಗಣ್ಯರಿಗೂ ಗಮೋಸ ಅಥವಾ ಶಾಲ್ ಹೊದಿಸಲಾಗಿತ್ತು. ಎಲ್ಲರೂ ಅದನ್ನ ಗೌರವದಿಂದ ಸ್ವೀಕರಿಸಿ ಹಾಕಿಕೊಂಡಿದ್ರು. ಆದರೆ ರಾಹುಲ್ ಗಾಂಧಿ ಮಾತ್ರ ಗಮೋಸ ಹಾಕಿಕೊಳ್ಳಲಿಲ್ಲ. ಅದೇ ವಿಚಾರದಲ್ಲಿ ಬಿಜೆಪಿ ನಾಯಕರು ಈಗ ರಾಹುಲ್ ಗಾಂಧಿಗೆ ಬಿಸಿ ಮುಟ್ಟಿಸ್ತಾ ಇರೋದು. ಬಿಜೆಪಿ ಸೋಷಿಯಲ್ ಮೀಡಿಯಾ ನ್ಯಾಷನಲ್ ಹೆಡ್ ಅಮಿತ್ ಮಾಳವೀಯ ಈ ಕುರಿತಂತೆ ಫೋಟೋ ಶೇರ್ ಮಾಡಿದ್ದಾರೆ. ಪ್ರಧಾನಿ ಮೋದಿಯಿಂದ ಹಿಡಿದು ವಿದೇಶಿ ಗಣ್ಯರು ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಆ ಫೋಟೋದಲ್ಲಿದ್ದಾರೆ. ರಾಹುಲ್ ಗಾಂಧಿ ಕೂಡ ಇದ್ದಾರೆ. ಆದ್ರೆ ರಾಹುಲ್ ಹೊರತುಪಡಿಸಿ ಬಾಕಿ ಎಲ್ಲರೂ ಗಮೋಸವನ್ನ ಹಾಕಿಕೊಂಡಿದ್ರೆ ರಾಹುಲ್ ಮಾತ್ರ ಅದನ್ನ ಧರಿಸಿಲ್ಲ. ಈ ಫೋಟೋ ಇಟ್ಕೊಂಡು ರಾಹುಲ್ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದ್ದು, ಎಲ್ಲರೂ ಈಶಾನ್ಯ ರಾಜ್ಯಗಳಿಗೆ ಗೌರವ ಕೊಟ್ಟರೆ ರಾಹುಲ್ ಮಾತ್ರ ಗೌರವ ಕೊಟ್ಟಿಲ್ಲ, ಇದು ಬ್ಯಾಡ್ ಆಟಿಟ್ಯೂಡ್ ಅಂತ ಬರೆದುಕೊಂಡಿದ್ದಾರೆ. ಆದರೆ ಇಲ್ಲಿ ಅಮಿತ್ ಮಾಳವೀಯಗಿಂತ ಪ್ರಮುಖವಾಗಿದ್ದು ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಪೋಸ್ಟ್. ಮೊದಲೇ ಸರ್ಮಾಗೆ ರಾಹುಲ್ ಗಾಂಧಿ ಪಾಲಿಟಿಕ್ಸ್ ಕಂಡ್ರೆ ಆಗೋದಿಲ್ಲ, ಅಂಥದ್ರಲ್ಲಿ ಈಗ ತಮ್ಮ ರಾಜ್ಯದ ಸಂಸ್ಕೃತಿ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಬಿಡೋಕಾಗತ್ತಾ ಅನ್ನೋ ಹಾಗೆ ಅವರೂ ಕೂಡ ಈ ಸಂಬಂಧ ಟ್ವೀಟ್ ಮಾಡ್ತಾರೆ. ಸಮಯ ಬದಲಾಗಬಹುದು, ಆದ್ರೆ ಕಾಂಗ್ರೆಸ್ ಸುಪ್ರೀಮೋ ರಾಹುಲ್ ಗಾಂಧಿಯ ಆಟಿಟ್ಯೂಡ್ ಯಾವತ್ತೂ ಬದಲಾಗುವುದಿಲ್ಲ ಅಂತ ಆರೋಪಿಸ್ತಾರೆ. ಹಾಗೆ ಮುಂದುವರೆದು ರಾಹುಲ್ ಗಾಂಧಿಯೂ ಯಾವತ್ತೂ ಬದಲಾಗುವುದಿಲ್ಲ, ಈ ನಡೆಯನ್ನ ನಮ್ಮ ಈಶಾನ್ಯ ರಾಜ್ಯದ ಜನರಿಗೆ ಮಾಡಿದ ಅವಮಾನ ಅಂತ ಪರಿಗಣಿಸ್ತೀವಿ ಅಂತಾರೆ. ಹಾಗೆ ಬೇರೆ ಎಲ್ಲರೂ ಧರಿಸಿದ್ರು ರಾಹುಲ್ ಮಾತ್ರ ಧರಿಸಿಲ್ಲ ಅನ್ನೋದನ್ನ ಹೈಲೈಟ್ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಅನ್ಸಿದ್ದು ರಾಹುಲ್ ಬೇಷರತ್ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿರೋದು. ಯಾಕಂದ್ರೆ ಮೊದಲೇ ಅಸ್ಸಾಂನಲ್ಲಿ ಎಲೆಕ್ಷನ್ ಟೈಮ್ ಹತ್ತಿರವಾಗ್ತಾ ಇದೆ. ಕಾಂಗ್ರೆಸ್ ಈಗಾಗಲೇ ಅಲ್ಲಿ ಸಾಕಷ್ಟು ನೆಗೆಟಿವ್ಗಳನ್ನ ಅನುಭವಿಸ್ತಾ ಇದೆ. ಈ ಹೊತ್ತಲ್ಲಿ ಇಂಥ ನಿರ್ಲಕ್ಷ್ಯದ ನಡೆ ದೊಡ್ಡ ಹೊಡೆತವನ್ನ ಕೊಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದ್ಹಾಗೆ ಕಾಂಗ್ರೆಸ್ ರಾಜಕೀಯ ಸ್ಟೈಲ್ ಕೂಡ ಇದೆ. ಯಾವ್ದಾದ್ರು ಒಂದು ಫೋಟೋ ಅಥವಾ ಒಂದು ಚಿಕ್ಕ ಮಿಸ್ಟೇಕ್ ಕಂಡ್ರೆ ಸಾಕು, ಅದನ್ನ ಎಲ್ಲಾ ಕಡೆ ಹರಿಬಿಟ್ಟು ಕಥೆಗಳನ್ನ ಸೃಷ್ಟಿಸಿ ಬಿಡ್ತಾರೆ ಅನ್ನೋದು ಜನರ ಮಾತು. ಅದರಿಂದ ತಮ್ಮದೇ ಸ್ಟೈಲ್ ಅಸ್ತ್ರ ತಮ್ಮ ಮೇಲೆಯೇ ಪ್ರಯೋಗ ಆದ್ರೆ ಹೇಗಪ್ಪ ಸುಮ್ಮನೆ ಇರೋದು ಅನ್ನೋ ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತ್ಯಸ್ತ್ರವನ್ನ ಬಿಟ್ಟಿದ್ದಾರೆ. ಹಿಮಂತ್ ಬಿಸ್ವಾ ಸರ್ಮಾಗೆ ಪ್ರಶ್ನೆ ಮಾಡಿರೋ ಪವನ್ ಖೇರಾ ಅದೇ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಗಮೋಸ ಹಾಕಿರಲಿಲ್ಲ. ಅವರು ಬೇರೆ ಬಣ್ಣದ ಶಾಲೊಂದನ್ನ ಹೊದ್ದಿದ್ರು. ಈ ಫೋಟೋ ಹರಿಬಿಟ್ಟು ಮೊದಲು ನಿಮ್ಮ ಸಚಿವರು ಯಾಕೆ ಗಮೋಸ ಹಾಕಿಲ್ಲ ಅನ್ನೋದನ್ನ ನೋಡಿ ಅವರಿಗೂ ಕ್ಷಮೆ ಯಾಚಿಸೋದಕ್ಕೆ ಹೇಳ್ತೀರಾ ಅಂತ ಪ್ರಶ್ನಿಸ್ತಾರೆ. ಇನ್ನು ಕೆಲ ನಾಯಕರು ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸ್ತಾರೆ. ಅಲ್ಲಿಗೆ ಆರೋಪಕ್ಕೆ ಆರೋಪ ಸರಿ ಹೋಯ್ತು. ಇದರಿಂದ ಯಾರಿಗೆ ಡ್ಯಾಮೇಜ್ ಅಂತ ಕೇಳಿದ್ರೆ ಈಶಾನ್ಯ ರಾಜ್ಯಗಳ ವಿಚಾರದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಕಟ್ಟಿಟ್ಟ ಬುತ್ತಿ ಎನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ರಾಹುಲ್ ಗಮೋಸ ಧರಿಸಬೇಕಿತ್ತು, ಆದ್ರೆ ಧರಿಸಲಿಲ್ಲ ಅನ್ನೋದು 2 ನಿಮಿಷಕ್ಕೆ ಮುಗಿದು ಹೋಗುತ್ತೆ. ಆದ್ರೆ ಇದರ ಚರ್ಚೆ ಇಲ್ಲಿಗೆ ನಿಲ್ಲೋದಿಲ್ಲ. ರಾಹುಲ್ ರಾಜಕೀಯ ಗುರು ಸ್ಯಾಮ್ ಪಿತ್ರೋಡಾವರೆಗೂ ಹೋಗುತ್ತೆ. ಕಳೆದ ವರ್ಷ ಭಾರತವನ್ನ 4 ಭಾಗ ಮಾಡಬಹುದು, 4 ದಿಕ್ಕಲ್ಲೂ 4 ರೀತಿಯ ಜನರಿದ್ದಾರೆ. ಕೆಲವರು ಆಫ್ರಿಕಾದವರನ್ನ ಹೋಲ್ತಾರೆ, ಇನ್ನು ಕೆಲವರು ಚೀನಾದವರಂತೆ ಇದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದು ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತು. ಅಲ್ಲದೆ ಸದ್ಯ ಜೈಲಲ್ಲಿರೋ ಶಾರ್ಜಿಲ್ ಇಮಾಮ್ ಕೂಡ ಈಶಾನ್ಯ ರಾಜ್ಯವನ್ನ ಬೇರ್ಪಡಿಸೋ ಮಾತನಾಡಿದ್ದ. ಹಾಗೂ ಆತನ ಪರ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರೋದು ಕಾಂಗ್ರೆಸ್ ಹಿರಿಯ ನಾಯಕ ಕಪಿಲ್ ಸಿಬಲ್. ಅದರಿಂದ ಈಶಾನ್ಯ ರಾಜ್ಯಗಳ ವಿಚಾರ ಕಾಂಗ್ರೆಸ್ಗೆ ಯಾವತ್ತೂ ದುಬಾರಿ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಆದರೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಈ ಒಂದು ವಿಚಾರಕ್ಕೆ ಸೀಮಿತವಾಗಲಿಲ್ಲ.
ಇನ್ನೂ ಒಂದು ವಿಚಾರ ಇದಕ್ಕೂ ಮುನ್ನ ಚರ್ಚೆಗೆ ಬಂದಿತ್ತು, ಅದು ಸೀಟಿಂಗ್ ಅರೇಂಜ್ಮೆಂಟ್. ಕಾರ್ಯಕ್ರಮದಲ್ಲಿ ಆಡಳಿತ ಪಕ್ಷದ ನಾಯಕರನ್ನ ಮುಂದಿನ ಸಾಲಲ್ಲಿ ಕೂರಿಸಿದ್ರೆ ವಿಪಕ್ಷ ನಾಯಕರನ್ನ ಸ್ವಲ್ಪ ಹಿಂದೆ ಕೂರಿಸಲಾಗಿತ್ತು. ರಾಹುಲ್ ಗಾಂಧಿ 3ನೇ ಸಾಲಲ್ಲಿ ಕೂತಿದ್ರು. ಈ ವಿಚಾರವನ್ನ ಎತ್ತುಕೊಂಡು ಇಡೀ ಕಾಂಗ್ರೆಸ್ ಎಕೋಸಿಸ್ಟಮ್ ಈ ಚಿತ್ರವನ್ನ ಎಲ್ಲಾ ಕಡೆ ವೈರಲ್ ಮಾಡಿ, ಇದೇನಾ ಪ್ರಜಾಪ್ರಭುತ್ವ, ಒಬ್ಬ ವಿಪಕ್ಷ ನಾಯಕನಿಗೆ ಕೊಡೋ ಮರ್ಯಾದೆ ಇದೇನಾ? ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ನಾಯಕರನ್ನು ಕೂಡ ಮುಂದಿನ ಸಾಲಲ್ಲಿ ಕೂರಿಸ್ತಾ ಇದ್ರು, ಆದ್ರೆ ರಾಹುಲ್ ಗಾಂಧಿಯನ್ನ 3ನೇ ಸಾಲಲ್ಲಿ ಕೂರಿಸಿದ್ದಾರೆ. ಶೇಮ್ ಆನ್ ಮೋದಿ ಗವರ್ಮೆಂಟ್ ಅನ್ನೋ ರೀತಿಯ ಹಾಗೆ ಬೇರೆ ಬೇರೆ ಪದಗಳನ್ನ ಬಳಸಿದ ಭಾವನಾತ್ಮಕ ಪೋಸ್ಟ್ಗಳು ಎಲ್ಲಾ ಕಡೆ ಹರಿದಾಡೋದಕ್ಕೆ ಶುರು ಮಾಡಿದ್ವು. ಆದ್ರೆ ಇದರ ಬೆನ್ನಲ್ಲೇ ಇದಕ್ಕೆ ಕೌಂಟರ್ ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಬರೋದಕ್ಕೆ ಶುರು ಮಾಡಿದ್ವು. ಅದರಲ್ಲಿ ಹೈಲೈಟ್ ಆಗಿದ್ದು ಅಂದ್ರೆ ಎಲ್ಲಾ ಬಿಜೆಪಿ ನಾಯಕರು ಮುಂದಿನ ಸಾಲಲ್ಲಿ ಇರ್ಲಿಲ್ಲ, ಹಲವು ಪ್ರಮುಖ ನಾಯಕರು ಹಿಂದಿನ ಸೀಟ್ನಲ್ಲಿ ಇದ್ರು ಅನ್ನೋ ಫೋಟೋ ಶೇರ್ ಆಯ್ತು. ಅಲ್ಲದೆ ಇಡೀ ಕಾರ್ಯಕ್ರಮದಲ್ಲಿ ರಾಹುಲ್ ಮೊಬೈಲ್ ನೋಡಿದ್ದೇ ಜಾಸ್ತಿ. ಈ ಭಾಗ್ಯಕ್ಕೆ ಅವರನ್ನ ಯಾವ ಸಾಲಲ್ಲಿ ಕೂರಿಸಿ ಏನು ಪ್ರಯೋಜನ ಬಂತು ಅನ್ನೋ ರೀತಿಯ ಪೋಸ್ಟ್ಗಳು ಕೂಡ ಹರಿದಾಡಿದ್ವು. ಹಾಗೆ ವಿದೇಶದಲ್ಲಿ ನಮ್ಮ ದೇಶದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡುವವರನ್ನ ಕರೆಯಲೇಬಾರದಿತ್ತು. ಭಾರತಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಕ್ಕೆ ಅವರನ್ನ ಕರೆದಿದ್ದೇ ಹೆಚ್ಚು, ಅಂಥದ್ರಲ್ಲಿ ಕೊಂಕು ಹೇಳೋದು ಯಾಕೆ ಅಂತ ತಿರುಗೇಟು ಕೊಟ್ರು. ಇನ್ನು ಪ್ರೆಸಿಡೆಂಟ್, PM ಹಾಗೂ ವಿದೇಶಿ ಗಣ್ಯರು ಕೂತಿದ್ದ ಟೇಬಲ್ ಬಳಿ ರಾಹುಲ್ ಹಾಗೂ ಖರ್ಗೆ ಬರ್ತಾರೆ. ಈ ವೇಳೆ ಖರ್ಗೆ ಕೈ ಮುಗಿದು ನಮಸ್ಕರಿಸಿದರೆ ರಾಹುಲ್ ಸ್ವಲ್ಪವೂ ಬಾಗಿ ನಮಸ್ಕರಿಸೋದಿಲ್ಲ. ಇದೆಂತ ಸಂಸ್ಕೃತಿ? ಈ ರೀತಿ ರಾಂಗ್ ಆಟಿಟ್ಯೂಡ್ ಬೆಳೆಸ್ಕೊಂಡು ಅವರು ಗೌರವ ಕೊಡ್ಲಿಲ್ಲ, ಮುಂದೆ ಕೂರಿಸ್ಲಿಲ್ಲ ಅಂತ ಆರೋಪಿಸುವುದು ಸರಿಯಲ್ಲ ಅಂತ ಜನರು ಹೇಳಿದ್ರು. ಅಲ್ಲದೆ ಈ ಮಧ್ಯೆ ರಾಹುಲ್ ಗಾಂಧಿಗೆ ಗಮೋಸ ಧರಿಸೋದಕ್ಕೆ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು 2 ಬಾರಿ ರಿಕ್ವೆಸ್ಟ್ ಮಾಡಿದ್ರು, ಆದ್ರೂ ಕೂಡ ಅವರು ಕೇಳಿಲ್ಲ ಅನ್ನೋದು ಕೂಡ ವೈರಲ್ ಆಗ್ತಾ ಇದೆ. ಇನ್ನು ಕಾರ್ಯಕ್ರಮ ಮುಗಿದ್ರು, ಹಗ್ಗ ಜಗ್ಗಾಟ ಮಾತ್ರ ಮುಗಿದಿಲ್ಲ ಅನ್ನೋ ಹಾಗೆ ಇನ್ನೂ ಈ ವಿಚಾರದಲ್ಲಿ ಆರೋಪ ಹಾಗೂ ಪ್ರತ್ಯಾರೋಪಗಳು ಮುಂದುವರಿತಾನೆ ಇದೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ಗೆ ತಮಿಳುನಾಡು ಕಗ್ಗಂಟಾಗ್ತಾ ಇದೆ. ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಈ ಹಿಂದೆ ಪವರ್ ಶೇರಿಂಗ್ ಬಗ್ಗೆ ದನಿ ಏರಿಸಿದ್ರು. ಈಗ DMK ಶಾಸಕರ ಕಡೆಯಿಂದ ತಿರುಗೇಟು ಬರ್ತಾ ಇದ್ದು, DMK ಇಲ್ಲ ಅಂದ್ರೆ ಯಾವ ಒಕ್ಕೂಟವೂ ಇರೋದಿಲ್ಲ, ಈ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ, ಹೀಗೆ ಮುಂದುವರೆದರೆ ಪವರ್ ಶೇರಿಂಗ್ ಕೇಳಿರೋ ಕಾಂಗ್ರೆಸ್ ನಾಯಕರಿಗೆ ಸೀಟ್ ಬಿಟ್ಟು ಕೊಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಪವರ್ ಶೇರಿಂಗ್ ಟಾಪಿಕ್ ಬಂದಾಗಲೇ ಬಹುಶಃ ಕಾಂಗ್ರೆಸ್ TVK ಕಡೆ ಹೋಗುತ್ತೇನೋ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರೆ ಈಗ TVK ಕೂಡ ಕಾಂಗ್ರೆಸ್ ಬೇಡ ಅಂದಿದೆ, ಕಾಂಗ್ರೆಸ್ ಕೂಡ ನಾವು TVK ಜೊತೆ ಹೋಗಲ್ಲ ಅಂತ ಹೇಳಿದೆ. ಈಗ DMK ಕೂಡ ಬೇಡ ಅಂದ್ರೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸುವ ಪರಿಸ್ಥಿತಿ ಬರುತ್ತೆ. ಸದ್ಯದ ಮಟ್ಟಿಗೆ ಇದೇ ಆಗುತ್ತಾ ಅನ್ನೋ ಪ್ರಶ್ನೆ ಜೋರಾಗ್ತಾ ಇದೆ. ಯಾಕಂದ್ರೆ ಕಳೆದ 2 ವರ್ಷದಲ್ಲಿ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಯಾರ ಜೊತೆಗೆ ಅಖಾಡಕ್ಕೆ ಇಳಿತೋ ಅವರೆಲ್ಲ ಪಾತಾಳ ಕಂಡಿದ್ದಾರೆ. ಈಗ ಮುಂದಿನ ಸರದಿ ಸ್ಟಾಲಿನ್ ಅನ್ನೋ ರೀತಿಯ ಚರ್ಚೆ ಇದೆ. ಅದರಿಂದ ಕಾಂಗ್ರೆಸ್ ಸಹವಾಸವೇ ಬೇಡ ಅಂತ DMK ಯೋಚಿಸ್ತಾ ಇದೆಯಾ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿದೆ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಹಾಗೂ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಒಂದಲ್ಲ ಒಂದು ರೀತಿಯಲ್ಲಿ ಸದ್ದು ಮಾಡುವುದು ಸಹಜವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.